ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾನು ಮತ್ತೊಂದು ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ವೆಡ್ಡಿಂಗ್ ಡೇ ಸ್ಪೆಷಲ್ ವ್ಲಾಗ್ ಇದು. ಸೊ ಹಂಗಂತ ನಾಗಲಮಡಿಕೆ ದೇವಸ್ಥಾನಕ್ಕೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿಬಿಟ್ಟು ಬಂದ್ವಿ. ಬೆಳಿಗ್ಗೆನೇ ಹೋಗಬೇಕಾಯಿತು. ನಾವು ಬೆಳಿಗ್ಗೆ ಪೂಜೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಕೆಲಸ ಬಂದುಬಿಟ್ಟು ಅರ್ಜೆಂಟಾಗಿ ಅವರು ಕೆಲ್ಸಕ್ಕೆ ಹೋಗಿ ಈಗ ಮಧ್ಯಾಹ್ನ ಒಂದು 3 ಗಂಟೆಗೆ ಬಂದರು. ನಾವು ಹೊರಟಿರೋದೇ ಈಗ 3:45 4 ಗಂಟೆ ಆಗಿದೆ. ಸೊ ಆದರೂ ನೋಡ್ರಿ ಬಿಸಿಲು ಯಾವ ಥರ ಇದೆ ಅಂತ. ಹೋಗೋದು ಬೇಡ, ಮತ್ತು ಇಲ್ಲೇ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ ಅಂತಂದು ಹೇಳಿದೆ ನಾನು. ಲೇಟ್ ಆಗುತ್ತೆ ಮತ್ತೆ ಬರೋದು ರಿಟರ್ನ್ ಅಂತ. ನಮ್ಮ ಮನೆಯವರಿಲ್ಲ ಅಂದ್ಕೊಂಡ್ಮೇಲೆ ಹೋಗಲೇಬೇಕು, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೇ ಹೋಗ್ತಾವ್ರೆ. ಹಂಗಂತ ಇದು ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಓಬಳಾಪುರದ ಹತ್ರ ಬಂದಿದ್ದು. ಈಗ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀವಿ. ಲಾಸ್ಯ ಮತ್ತು ಮಾನ್ವಿಕ್ ಇಬ್ಬರು ಬರ್ತಾವ್ರೆ. ಇವನು ನಿತಿನು ಮತ್ತು ಅರವಿಂದ್ ಇಬ್ಬರು ಬರಲಿಲ್ಲ, ನನ್ನ ಮಕ್ಕಳು. ಇವರು ನನ್ನ ತಮ್ಮನ ಮಕ್ಕಳು. ತುಂಬ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇವ್ರನ್ನ ಕರ್ಕೊಂಡು ಈಗ ಹೋಗ್ತಾ ಇರೋದು. ಲಾಸ್ಯ ಅಂತೂ ಫುಲ್ ನಿದ್ದೆ ಹೊಡಿತಾಳೆ. ನನಗೆ ವೀಡಿಯೋ ಮಾಡೋಕ್ಕೂ ಬಿಡಲ್ಲ, ಅಷ್ಟೊಂದು ನಿದ್ದೆ. ಅವಳು ಇಟ್ಕೊಂಡೇ ಇರಬೇಕು. ಏನಂದರೆ ಮಾನ್ವಿಕನೊಬ್ಬನ್ನ ರೆಡಿ ಮಾಡಿದ್ದೆ, ಆದರೆ ಅವಳು ಹತ್ಕೊಂತ ಕೂತ್ಕೊಂಡ್ಳು. ಇನ್ನು ಬಿಟ್ಟೋಗೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಅವಳು ಕರ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಇನ್ನೇನು ಕೋಟ್ಗೋಡು ಕ್ರಾಸ್ ಇದು. ನಮ್ಮೂರು ಸುತ್ತಮುತ್ತವ್ರಿಗೆಲ್ರಿಗೂ ಗೊತ್ತಾಗ್ತಾ ಇರುತ್ತೆ ಈ ರೋಡ್ ಯಾವ ರೋಡು ಅನ್ನೋದು. ಹೊಸಬ್ರಾಗಿದ್ದರೆ ಅವ್ರಿಗೆ ಗೊತ್ತಾಗಲ್ಲ ಅಷ್ಟೇ. ಅದಕ್ಕೋಸ್ಕರ ಹೇಳಿದೆ ಕೋಟ್ಗುಡದ ರೋಡು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಈಗ ನಾಗಲಮಡಿಕೆ ರೋಡ್ಗೆ ಬಂದಿದ್ದೀವಿ ನೋಡಿ. ಇಲ್ಲಂತೂ ಎಷ್ಟು ಚೆನ್ನಾಗಿ ಇದೆ ಅಂದರೆ ಬಯಲು. ಊರಾದಮೇಲೆ ಊರು ಅದು ಸ್ವಲ್ಪ ಬೇಗ ಸಿಗಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವೊಂದು ಸರಿ ಜಾತ್ರೆಗೆ ಅಂತ ಬಂದಿದ್ವಿ. ನಾಗಲಮಡಿಕೆ ಜಾತ್ರೆ ಅಂದರೆ ಇದ್ರ ಷಷ್ಠಿ ಹಬ್ಬದ ದಿನ ಮಾಡ್ತಾರಲ್ಲ ಆ ಜಾತ್ರೆಗೆ. ಆವಾಗ ಇವು ಕಾಡು ಹಂದಿಗಳು ಅಡ್ಡನೇ ಓಡ್ಬಂದಿದ್ವು ಬೈಕ್ಗೆ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಹೇಳ್ತಾ ಇದ್ದರೆ ಆ ರೂಟ್ ನೋಡ್ತಾ ಇದ್ವಿ, ಎಲ್ಲಿ ಅಡ್ಡ ಬಂದಿತ್ತು ಅಂತ ನೋಡ್ತಾ ಇದ್ರೆ ಅಲ್ಲಿ ಜಿಂಕೆ ಒಂದು ಹುಲ್ಲು ಮೇಯೋಕ್ಕೆ ಅಂತಂದೇಳ್ಬಿಟ್ಟು ಇಲ್ಲಿ ಮೇಯೋಕ್ಕೆ ಬಂದಿತ್ತು. ಸೊ ಅದು ಕ್ಯಾಮ್ರಾಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ದೂರ ಇತ್ತು. ಹಂಗಾಗಿ ಈ ಥರ ಪ್ರಾಣಿಗಳೆಲ್ಲ ನೋಡ್ಬೋದು ಈ ಕಡೆ ಬಂದರೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಒಂಥರ ಬೈಲ್ ಥರ ತುಂಬ ಚೆನ್ನಾಗಿದೆ ಈ ಕಡೆ. ನನಗೆ ಇದು ನಾಗಲಮಡಿಕೆ ಜಾತ್ರೆಗೆ ಹೋಗ್ಬೋದು ಅಂದರೆ ತುಂಬ ಇಷ್ಟ. ಷಷ್ಠಿ ಹಬ್ಬದ ದಿನ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಆದರೆ ನಾನು ಮುಂದಿನ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ, ಆ ಹಬ್ಬ ಬಂದಾಗ ನಾವು ಹೋದಾಗ ತಪ್ಪದೆ ಶೇರ್ ಮಾಡ್ಕೊತೀನಿ. ಈಗ ಲಾಸ್ಯ ನೋಡ್ರಿ ನಿದ್ದೆ ಮಾಡ್ತಾವಳು ಆಗಿಂದ ಎಬ್ಸಿ ನಾನು ಮೊಬೈಲ್ ತೋರಿಸ್ತಾ ಇದ್ದರೆ ನೋಡ್ತಾ ಇಲ್ಲ ಮೊಬೈಲ್ನ. ಹಾಗಂತ ಫುಲ್ಲು ಗಾಳಿನೂ ಇದೆ. ಒಂದು 4:30 ಆಗಿತ್ತು ನಾವು ಹೊರಡೋ ಅಷ್ಟರಲ್ಲಿ. ಈಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಈ ಥರ ಇತ್ತು ವೆದರು. ತುಂಬ ಚೆನ್ನಾಗಿತ್ತು. ಕುರಿ ಎಲ್ಲ ಈ ಕಡೆ ಮೇಯ್ಸೋರೆಲ್ಲ ಕುರಿ ಮೇಯಿಸ್ತಾ ಇದ್ರು. ಅದೆಲ್ಲ ನೋಡ್ತಾ ಈಗ ನಾಗಲಮಡಿಕೆ ಊರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಈಗ ಅಂದರೆ ಷಷ್ಠಿ ಹಬ್ಬದ ದಿನ ಬರಬೇಕಂದ್ರೆ ಈ ಕಡೆ ಗಾಡಿ ಎಂಟ್ರಿನೇ ಇರೋಲ್ಲ. ಫುಲ್ಲು ಹಿಂದೆನೇ ಬಿಟ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬರಬೇಕು. ಫುಲ್ ದೂರ ಆಗುತ್ತೆ. ಅಷ್ಟು ಜನ, ಅಷ್ಟು ದೊಡ್ಡ ಜಾತ್ರೆ ನಡೆಯುತ್ತೆ ಇಲ್ಲಿ. ನಾನು ಒಂದೇ ಒಂದು ಸಾರಿ ನೋಡಿದ್ದೆ ಅಷ್ಟೇ. ನೆಕ್ಸ್ಟ್ ಟೈಮ್ ಬರಬೇಕು ತಪ್ಪದೆ. ಈಗ ದೇವಸ್ಥಾನದ ಒಳಗೆ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ. ಈಗ ಇವರು ಅರ್ಚಕರು ಇರ್ತಾರೋ ಇಲ್ಲ ಗೊತ್ತಿಲ್ಲ, ನಾವು ಬಂದುಬಿಟ್ವಿ. ಆದ್ರೂ ನಾವೇ ಇದು ಮಾಡ್ಕೊಂಡು ಹೋಗೋಣ, ಮತ್ತು ದೇವ್ರನ್ನ ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದಾಗ ಆರಾಮಾಗೆ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಿಸಿ, ಮತ್ತು ಅರ್ಚಕರ ಕೈಯಲ್ಲಿ ಮಾಡಿಸಿ ಪೂಜೆ ಎಲ್ಲನೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ನಾವೇ ಮಾಡ್ಕೊಂಡು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಇಲ್ಲಿಂದ ಈ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹಾಗೆ ಡ್ಯಾಮ್ ಹತ್ರ ಹೋಗೋಣ, ಡ್ಯಾಮು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು. ಅದಕ್ಕೆ ಲೇಟ್ ಆಗುತ್ತೆ. ಮತ್ತು ನಾವು ಬಂದಿದ್ದೇ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಇಲ್ಲಿ ಸ್ವಲ್ಪ ಲೇಟ್ ಮಾಡಬೇಡ, ಬೇಗ ಆಗಲಿ ಅಂತಂದು ಹೇಳಿದ್ರು ನಮ್ಮ ಮನೆಯವರು. ಸ್ವಲ್ಪ ಅರ್ಜೆಂಟೇ, ಎಲ್ಲಿ ಬಂದರೂ ಸ್ವಲ್ಪ ಅರ್ಜೆಂಟು ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಬೇಗ ಅಂತಲೇ ಇರ್ತಾರೆ. ನೀವು ಹೇಳಿಲ್ಲ ಅಂದರೆ ಫುಲ್ ನಿಧಾನ ಮಾಡಿಬಿಡ್ತೀಯ ಅದಕ್ಕೆ ಅಂತಂದು. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀವಿ ನೋಡಿ. ಆಗ ದರ್ಶನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಮಗೆ. ಯಾವಾಗ ಅಂದರೆ ಷಷ್ಠಿ ಹಬ್ಬದ ದಿನ ಫುಲ್ಲು ಜನ ಇರ್ತಾರೆ, ಕ್ಯೂ ಇರುತ್ತೆ. ಹಂಗಾಗಿ ನಾವು ಸುಮ್ಮನೆ ಹೊರಗಡೆನೇ ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ಈಗ ಒಳಗಡೆ ಹೋಗ್ತಾಯಿದ್ದೀವಿ ನೋಡಿ. ಲಾಸ್ಯ ಅಂತೂ ಫುಲ್ ಎಕ್ಸೈಟು. ನನ್ನ ಎಲ್ಲೋ ಇದು ರೆಸಾರ್ಟ್ಗೆ ಆ ಟೈಪ್ ಕರ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡಾಳೆ. ಅದಿಲ್ಲ ದೇವಸ್ಥಾನಕ್ಕೆ ಅಂದರೆ ಅವಳು ನಂಬಲಿಲ್ಲ. ಆಟ ಆಡ್ಬೋದು ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಿಂದ ಬಂದಳು. ಇಲ್ಲಿ ದೇವಸ್ಥಾನಕ್ಕೆ ಅಂತ ಅವಳಿಗೆ ಕನ್ಫರ್ಮ್ ಆಯಿತು. ಒಂಥರ ಬೇಜಾರಾಗ್ತಾಯಿತ್ತು ಅವಳಿಗೆ, ಎಲ್ಲಾದರೂ ನಮ್ಮ ಅತ್ತೆ ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ಲಲ್ಲ ಅಂತಂದು ಹೇಳ್ಬಿಟ್ಟು. ಯಾಕಂದರೆ ಒಂದು ಸಾರಿ ಸಾಲು ಮರದ ತಿಮ್ಮಕ್ಕ ಅದು ಇದು ಉದ್ಯಾನವನಕ್ಕೆ ಕರ್ಕೊಂಡೋಗಿದ್ವಲ್ಲ, ಹಂಗಾಗಿ ಆ ಥರ ಆಟ ಆಡೋದಿರುತ್ತೆ, ನಾನು ಆಡ್ಬೋದು ಅಂತ ಹೇಳ್ಬಿಟ್ಟು ಅವಳು ಖುಷಿಯಿಂದ ಬಂದಿದ್ದು. ಮಾನ್ವಿಕನ ರೆಸಾರ್ಟ್ಗೆಲ್ಲ ಕರ್ಕೊಂಡೋಗಿದ್ದೆ ಬೆಂಗಳೂರಲ್ಲಿ, ಅವನು ಅಷ್ಟೇ. ಆದರೆ ದೇವಸ್ಥಾನಕ್ಕೆ ಅಂತ ಸ್ವಲ್ಪ ಡಲ್ ಆದ್ರೂ ಈ ಡ್ಯಾಮ್ ಹತ್ರ ಕರ್ಕೊಂಡೋದ್ವಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಆಟ ಆಡಿದ್ರು. ಈಗ ದೇವಸ್ಥಾನದ ಒಳಗಡೆ ಫ್ಯಾನ್ಸ್ ಎಲ್ಲ ಹಾಕಿದ್ರು ಅದೇ ಥರನೇ. ಇಲ್ಲೊಂದು ನಾಯಿ ಮರಿ ಎಷ್ಟು ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡ್ತೈತೆ ದೇವಸ್ಥಾನದೊಳಗೆ. ನಾವು ಅದನ್ನು ಡಿಸ್ಟರ್ಬ್ ಮಾಡಲಿಲ್ಲ, ಆದರೂ ನಾವು ಬರೋ ಸೌಂಡ್ಗೆ ಅದು ಎದ್ದು ನೋಡಿ ಹಂಗೆ ಮಲಗ್ತು. ಮತ್ತೆ ಈಗ ದೇವಸ್ಥಾನ ಇದು ಡೋರ್ ಕ್ಲೋಸ್ ಮಾಡಿದ್ರು. ಸಂದಿಲೆ ಸ್ವಲ್ಪ ದೇವರು ಕಾಣಿಸ್ತಾ ಇತ್ತು, ನೋಡೋರಿಗೆಲ್ಲನೂ ದರ್ಶನ ಮಾಡ್ಕೊಳ್ಬೋದು ಆರಾಮಾಗಿ. ನಮ್ಮ ಮನೆಯವರು ಸ್ವಲ್ಪ ವೀಡಿಯೋದಲ್ಲಿ ತೋರಿಸಿದ್ದಾರೆ ನಿಮಗೂ, ನೀವು ನೋಡಿ ದೇವ್ರಿಗೆ ಕೈ ಮುಗಿರಿ ವೀಡಿಯೋದಲ್ಲೇ. ಸೊ ನೋಡಿ ಆ ಥರ ಕಾಣಿಸ್ತಾ ಇದೆ. ತುಂಬ ಪವರ್ಫುಲ್ ದೇವರು ನಿಜವಾಗ್ಲೂ. ನಾವು ಏನು ಅಂದ್ಕೊಂಡ್ರೆ ಅದು ಆಗುತ್ತೆ ಮನಸ್ಸಲ್ಲಿ ಅಂತಂದು ಅಂತ ಇರ್ತಾರೆ. ನಾವೇನೇನು ಬೇಡ್ಕೊಳ್ಳಿಲ್ಲ, ಸುಮ್ಮನೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದಷ್ಟೇ. ನೋಡಿ ಈ ಕಡೆ
ಮತ್ತು ಇಲ್ಲಿ ದೇವರ ವಿಗ್ರಹಗಳೆಲ್ಲ ಇಟ್ಟಿದ್ರು. ಹಂಗಾಗಿ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಎಲ್ಲ ನಾನು ಕೈ ಮುಗಿದು ಮತ್ತು ಮಕ್ಕಳಿಗೆಲ್ಲ ಬಟ್ಟೆ ಇಡ್ತಾ ಇದ್ದೆ. ಇಲ್ಲಿ ನೋಡ್ಕೊಂಡು ಮತ್ತೆ ಡ್ಯಾಮ್ ಹತ್ರ ಹೋಗಬೇಕು. ಫುಲ್ಲು ಒಂಥರ ಮಳೆ ಮೋಡದ ಥರನೇ ಆಗಿತ್ತು. ಗಾಳಿ ಅಷ್ಟು ಜೋರಾಗಿ ಬೀಸ್ತಾನೆ ಇತ್ತು. ಹಾಗಾಗಿ ಬೇಗ ಬೇಗ ಹೋಗೋಣ, ಮತ್ತೆ ಲೇಟ್ ಆಗುತ್ತೆ ಊರಿಗೆ ಅಂತಂದೇಳ್ಬಿಟ್ಟು. ನಮ್ಮೂರಿಂದ ಪಾವಗಡ 25 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಪಾವಗಡದಿಂದ ಈ ಕಡೆ ಒಂದು 15-20 ಇರ್ಬೋದು, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಹಂಗಂತ ಸ್ವಲ್ಪ ಲೇಟ್ ಆಗುತ್ತೆ ಗಾಡೀಲಿ ಹೋಗ್ತಾ ಇರೋದು. ಮತ್ತು ಮಕ್ಕಳು ಬೇರೆ ಇದ್ದಾರಲ್ಲ, ಮಳೆ ಬಂದುಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಈಗ ದೇವ್ರ ದರ್ಶನ ಮಾಡ್ಕೊಂಡು ಕೈ ಮುಗಿದು ಬಟ್ಟೆಲ್ಲ ಇಟ್ಕೊತಾ ಇದ್ದೀವಿ. ಇದಾದಮೇಲೆ ಮತ್ತೆ ದೇವಸ್ಥಾನದ ಹಿಂದ್ಗಡೆ ಅದೆಲ್ಲ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ಫ್ರೀ ಟೈಮಲ್ಲೇ ಆರಾಮಾಗಿ ನೋಡ್ಬೋದು. ಷಷ್ಠಿ ಹಬ್ಬದ ದಿನ ನಿಜವಾಗ್ಲೂ ನೋಡೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ, ಓಡಾಡೋಕ್ಕೆ ಆಗಲ್ಲ ಅಷ್ಟೊಂದು ಜನ. ಅದಕ್ಕೆ ಇವತ್ತು ನಮ್ಮ ಮದುವೆ ದಿನ ಹೋಗಲೇಬೇಕು ಅಂತಂದೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ ನಾವು. ಒಂದು ಮಂತ್ ಮುಂಚೆನೇ ನಮ್ಮ ಮನೆಯವ್ರ ಜೊತೆ ಹೇಳಿದ್ದೆ ನಾನು. ಏನಂದರೆ ಪಾಪ ಹೊರಡೋರು ಅವರೂ ಕೆಲಸ ಅರ್ಜೆಂಟಾಗಿ ಬಂದುಬಿಟ್ಟು ನಮ್ಗೆ ಇವತ್ತೇ ಕೆಲಸ ಬೇಕು ಅಂತ ಹೇಳಿದ್ದಕ್ಕೆ ಸೊ ಬರೋಕ್ಕಾಗಲಿಲ್ಲ. ಹಂಗಾಗಿ 3 ಗಂಟೆ ಮೇಲೆ ಬಂದಿದ್ದಾಯಿತು. ಆದ್ರೂ ಮನಸ್ಸಿಗೆ ಒಂಥರ ಖುಷಿನೇ ಅನ್ನಿಸ್ತು ದೇವ್ರ ದರ್ಶನ ಮಾಡ್ಕೊಂಡು ದೇವ್ರಿಗೆಲ್ಲ ಕೈ ಮುಗ್ದಿದ್ದು. ಈಗ ದೇವಸ್ಥಾನದ ಹಿಂದೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಕಡೆ ಈ ದೇವಸ್ಥಾನಕ್ಕೆಲ್ಲ ದಾನ ಕೊಟ್ಟಿರೋರು, ಹೆಲ್ಪ್ ಮಾಡಿರೋರು, ಇಂಥವ್ರಿಗೆಲ್ಲ ನೇಮ್ಸ್ ಎಲ್ಲ ಈ ಕಡೆ ಬೋರ್ಡ್ ಮೇಲೆಲ್ಲ ಹಾಕಿದ್ರು. ಇದೊಂಥರ ಚೆನ್ನಾಗಿತ್ತು ನೋಡೋದಕ್ಕೆಲ್ಲನೂ. ಅದಕ್ಕೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹಿಂದ್ಗಡೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಇದೊಂದು ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ದೇವಸ್ಥಾನ ಫುಲ್ ಫೇಮಸ್ ಆಗಿರುವಂಥ ದೇವಸ್ಥಾನನೇ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನಾಗಲಮಡಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂದ್ರೆ. ನಾನೇನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ನಮ್ಮ ಸೈಡ್ ಅವ್ರಿಗಂತಲೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಬೇರೆ ಬೇರೆ ಕಡೆಯಿಂದನೂ ಬರ್ತಾ ಇರ್ತಾರಂತೆ ಇಲ್ಲಿಗೆ ದೇವಸ್ಥಾನಕ್ಕೆ. ಹಾಗಂತ ಈಗ ನೋಡಿ ದೇವಸ್ಥಾನದ ಪಕ್ಕ ಇದೆಲ್ಲನೂ ಆರಾಮಾಗಿ ಬಂದವರು ಆಗ ಷಷ್ಠಿ ಹಬ್ಬದ ದಿನ ಇಲ್ಲೆಲ್ಲ ಇರ್ತಾರೆ ಜನ. ನಾನು ಒಂದು ಟೈಮ್ ಬಂದಿದ್ನಲ್ಲ ಆಗ ನೋಡಿದ್ದೆ. ಇಲ್ಲಿ ಅಷ್ಟೇ ದೇವರುಗಳೆಲ್ಲ ಕೂರಿಸಿದ್ದಾರೆ. ಈ ಕಡೆ ನೋಡಿ, ಈ ಕಡೆ ಎಲ್ಲ ನೋಡ್ಕೊಂಡು ಮತ್ತೆ ನಾವು ಇಲ್ಲಿ ಎಲ್ಲ ಕೈ ಮುಗಿದು ಮತ್ತೆ ಹೊರಗಡೆ ಹೋಗೋಣ ಅಂತ ಹೋಗ್ತಾಯಿದ್ರೆ ಇಲ್ಲೊಂದು ಬೆಕ್ಕು ಮರಿ ಪಾಪ ಲಾಸೆ ಹಿಂದೆ ಓಡಾಡ್ತಾ ಇತ್ತು. ನಾವೇನು ತೊಗೊಂಡು ಬಂದಿರಲಿಲ್ಲ, ಇಲ್ಲ ಏನಾದರೂ ತಿನ್ನೋಕ್ಕೆ ಕೊಡ್ಬೋದಾಗಿತ್ತು, ಏನೂ ತಂದಿರಲಿಲ್ಲ. ಸೊ ಹಂಗಾಗಿ ಪಾಪ ಅದು ಹಿಂದೆ ಓಡಾಡ್ತಾ ಇತ್ತು, ಏನಾದರೂ ಕೊಡ್ತಾರೇನೋ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗಂತ ಇಲ್ಲಿ ದೇವಸ್ಥಾನದ ಮುಂದ್ಗಡೆ ಪಕ್ಕ ಎಲ್ಲೂ ಅಂಗಡಿಗಳು ಇಲ್ಲ, ಸ್ವಲ್ಪ ದೂರ ಹೋಗಬೇಕು ಬಸ್ ಸ್ಟಾಪ್ ಹತ್ರ. ಹಂಗೆ ನೋಡ್ಕೊಂಡು ಈಗ ನೋಡಿ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಅಷ್ಟೇ ನಾಗರಕಲ್ಲಿನ ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೊಂದು ಮರ ನೋಡಿ, ಎಷ್ಟು ದೊಡ್ಡ ಮರ. ಮರದ ಹತ್ರ ಈ ಥರ ಇಲ್ಲಿ ಪೂಜೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ನಾವು ಅಷ್ಟೇ ಬಂದುಬಿಟ್ಟು ಇಲ್ಲಿ ಕೈ ಮುಗಿದು ಪೂಜೆ ಮಾಡ್ಕೊಂಡು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಹತ್ರ ಫೋಟೋಸ್ ಎಲ್ಲ ಇಟ್ಕೊತಾ ಇದ್ದೀವಿ. ಅದು ಬ್ಯಾಗ್ ಒಂದು ನಾವು ಹಿಡ್ಕೊಂಡು ಓಡಾಡ್ತಾ ಇದ್ದೀನಲ್ಲ, ಅದು ಸ್ಕೂಲ್ ಬ್ಯಾಗು ಅರವಿಂದನಿಗೆ ಅಂತ ತಂದಿದ್ದು ಪಾಗೋಡದಲ್ಲಿ. ಅದು ಸ್ವಲ್ಪ ಇದಾಯಿತು, ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಜಿಪ್ಪು ಏನೋ ವರ್ಕ್ ಆಗ್ತಾ ಇರಲಿಲ್ಲ, ಅದು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಬೇಕಾದ್ರೆ. ಇಲ್ಲಿ ನೋಡಿ ಕೊಕ್ಕರೆಗಳೆಲ್ಲ ಎಷ್ಟು ಚೆನ್ನಾಗಿ ಬಂದು ಇಲ್ಲಿ ಓಡಾಡ್ತಾ ಇದ್ವು. ತುಂಬ ಚೆನ್ನಾಗಿ ಖುಷಿ ಅನ್ನಿಸ್ತು. ಈಗ ನಾನು ಲಾಸ್ಯ ಮಾನ್ವಿಕ್ ಎಲ್ಲರೂ ಕೈ ಮುಗಿದು ಫೋಟೋಸ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ತಾ ಇದ್ವಿ. ನಮ್ಮ ಮನೆಯವರು ಫೋಟೋಸ್ ಇಟ್ಕೊಡ್ತಾಯಿದ್ರು. ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಎಲ್ಲರೂ ಈಗ ಮತ್ತೆ ಡ್ಯಾಮ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಕಡೆ ಬಂದಿದ್ದು. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಮೆಟ್ಲು ಥರ ಇತ್ತು. ಇಲ್ಲಿ ಕೂತ್ಕೊಂಡು ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ನೋಡಿ ಇದೆಲ್ಲ ಫುಲ್ಲು ತುಂಬಿತ್ತಂತೆ. ಆಗ ಫುಲ್ಲು ಕೋಡಿ ಹರಿತಾ ಇತ್ತಲ್ಲ ಆ ವರ್ಷ ಎಲ್ಲರೂ ಊರಲ್ಲೂ. ಆ ಟೈಮಲ್ಲಿ ಮೆಟ್ಲು ಫುಲ್ಲು ಬಂದಿತ್ತಂತೆ ನೀರು. ಈಗೆಲ್ಲ ಬತ್ಕೊಂಡೋಗಿದೆ ನೀರು. ಒಂದು ಸ್ವಲ್ಪ ಇದೆ, ತೋರಿಸ್ತೀನಿ ವೀಡಿಯೋದಲ್ಲಿ. ಇಲ್ಲಿ ನೋಡಿ ಈ ಮೆಟ್ಲ ಹತ್ರ ಕೂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತಿದ್ದೀವಿ ನಾನು, ಲಾಸ್ಯ, ಮಾನ್ವಿಕು. ನಮ್ಮ ಮನೆಯವರು ಪಾಪ ವೀಡಿಯೋ ಮಾಡ್ಕೊಂಡು ಹಾಗೆ ಫೋಟೋಸ್ ಎಲ್ಲ ಇಟ್ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಈ ಥರ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು. ಔಟ್ಸೈಡು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಅಷ್ಟಾಗಿ ಅವ್ರಿಗೆ ಕೆಲಸ ಎಲ್ಲ ಇರುತ್ತಲ್ಲ, ಹಂಗಾಗಿ ನಾನು ಟ್ರೈಪಾಡ್ ಯೂಸ್ ಮಾಡ್ಕೊಂಡೆ ನಾನು ಇದು ಮಾಡ್ಕೊತಾ ಇರ್ತೀನಿ ವೀಡಿಯೋಸ್ ಎಲ್ಲನೂ. ಔಟ್ಸೈಡ್ ಬಂದಾಗಂತೂ ಪಾಪ ಅವರೇ ಎಲ್ಲ ನಾನು ಏನೇನು ಹೇಳ್ತೀನಿ ಎಲ್ಲ ವೀಡಿಯೋ ಮಾಡಿಕೊಡ್ತಾ ಇರ್ತಾರೆ. ಈಗ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆಯಿಂದನೇ ಮೇಲ್ಗಡೆ ಬ್ರಿಡ್ಜಿಂದ ಬರ್ಬೋದಾಗಿತ್ತು, ನಾವು ನಡ್ಕೊಂಡೇ ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಹೋಗ್ತಾ ಇರೋದು. ಇಲ್ಲಾಂದರೆ ಗಾಡೀಲಿ ಆರಾಮಾಗಿ ಬೇಗ ಬಂದು ನೋಡ್ಕೊಂಡು ಹೋಗ್ಬೋದಾಗಿತ್ತು. ನಡ್ಕೊಂಡೇ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಮತ್ತೆ ಒಂದು ಸ್ವಲ್ಪ ದೂರ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ನಡಿಬೇಕು. ಈಗ ಇದೆಲ್ಲ ನೀರಿದ್ದಾಗ ತುಂಬ ಚೆನ್ನಾಗಿರುತ್ತೆ ಬ್ರಿಡ್ಜ್ ಮೇಲಿಂದ ನೋಡೋದಕ್ಕೆ. ತುಂಬ ಆಗೆಲ್ಲ ಫುಲ್ ಕೋಡಿ ಹರಿದಾಗೆಲ್ಲ ಫುಲ್ಲು ಜನ ಬರೋರು. ಇಲ್ಲಿ ಮೀನು ತುಂಬ ದಪ್ಪ ದಪ್ಪ ಮೀನೆಲ್ಲ ಹೋಗೋದಂತೆ. ಸೊ ನಾನು ಬಂದಿರಲಿಲ್ಲ ಆ ವರ್ಷ, ನೋಡೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ, ಆದರೆ ನಮ್ಮ ಮನೆಯವ್ರು ಕರ್ಕೊಂಡು ಬರಲಿಲ್ಲ. ಸೊ ಯಾವಾಗ ಯಾರಿಗೆ ಯಾವಾಗ ಟೈಮ್ ಬರುತ್ತೆ ಅನ್ನೋದು ಗೊತ್ತಾಗಲ್ವಲ್ಲ. ಹಾಗೆ ನಮ್ಗೆ ಈಗ ಟೈಮ್ ಬಂದಿದೆ ದೇವ್ರ ದರ್ಶನ ಮಾಡ್ಕೊಂಡು ಇದೆಲ್ಲ ನೋಡ್ಕೊಂಡು ಹೋಗೋದಕ್ಕೆ. ಹಂಗಂತ ಈಗ ಬಂದಿದ್ದೀವಿ ನಾವು. ನೋಡಿರಿ ಅರ್ಧ ದಾರಿ ನಡ್ಕೊಂಡು ಬಂದ್ವಿ ಆ ದೇವಸ್ಥಾನದಿಂದ. ಆಗಲೇ ಆ ಕಡೆ ಇರೋ ದೇವಸ್ಥಾನ. ಇಲ್ಲಿ ನಡ್ಕೊಂಡು ಬಂದು ಈ ಕಲ್ಲುಗಳ ಹತ್ರ ಫುಲ್ ನಾನು ಲಾಸೆ ಬಿದ್ದೋಗೋರ ಥರನೇ ಇದ್ವಿ. ಯಾಕಂದರೆ ನಾನು ಶೂ ಹಾಕ್ಕೊಂಡಿದ್ದೆ, ಅವಳು ಸ್ಲಿಪ್ಪರ್ ಹಾಕ್ಕೊಂಡಿರಲಿಲ್ಲ, ಬರೀ ಕಾಲಲ್ಲೇ ಇದ್ಲಲ್ಲ. ಹಂಗಾಗಿ ಇಬ್ಬರು ಆ ಕಡೆ ಈ ಕಡೆ ಒಂಥರ ಫುಲ್ಲು ಸರ್ಕಸ್ ಮಾಡೋ ಥರನೇ. ಇನ್ನೊಂದು ಚೂರು ಇದ್ದಿದ್ದೆ ನಾನೇ ಬೀಳ್ತಾ ಇದ್ದೆ, ಅಷ್ಟು ಕಲ್ಲುಗಳಿತ್ತು ಅಲ್ಲಿ. ಈಗ ಇಲ್ಲಿ ಬಂದ್ವಿ ನೋಡ್ರಿ ಬ್ರಿಡ್ಜ್ ಹತ್ರ.
ಇಲ್ಲಿ ನಮ್ಮ ಮನೆಯವ್ರ ಮೇಲ್ಗಡೆ ಹತ್ತೋಗ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದರು. ನನ್ನ ಹತ್ಬಾ ಅಂದರು. ಅದು ಹತ್ಬೋದು ಮೇಲೆ, ಮತ್ತೆ ಇಳಿಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಂಗಂತ ನಾನು ಹೋಗಲಿಲ್ಲ. ಇವ್ರ ಮಕ್ಕಳು ಎಲ್ಲ ಹತ್ಕೊಂಡು ಹೋಗಿದ್ರು ಮೇಲ್ಗಡೆ. ನನಗೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಇವ್ರು ಹತ್ತುತ್ತಾ ಇದ್ದರೆ ಎಲ್ಲಿ ಬೀಳ್ತಾರೋ ಅಂತ ಸುಮ್ಮನೆ ನಾನೇ ಕಿರ್ಚ್ಕೊತಾ ಇದ್ದೆ. ಅದೊಂದು ಸ್ವಲ್ಪ ಮೇಲೆ ಡೌನ್ ಇದೆಯಲ್ಲ, ಅದೊಂಥರ ಫುಲ್ಲು ಕ್ರಾಸ್ ಆಗಿತ್ತು. ಹಂಗಂತ ಅದು ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಈ ಕಡೆ ಎಲ್ಲ ನೀರು ಬೀಳ್ತಾ ಇತ್ತು ಆಗ ಕೋಡಿಯಾರ್ದಾಗ. ನಾನು ವೀಡಿಯೋಸಲ್ಲೆಲ್ಲ ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ಆ ಟೈಮಲ್ಲಿ ಆಗಿದ್ರೆ ತುಂಬ ಚೆನ್ನಾಗಿರೋದು ವೀಡಿಯೋ. ಸೊ ಈಗ ಏನು ನೀರಿಲ್ಲ, ಎಲ್ಲ ಬತ್ತೋಗಿದೆ. ಆದರೂ ಮೇಲ್ಗಡೆ ಒಂಚೂರಿತ್ತು ಕೆರೆಯಲ್ಲಿ. ಅದು ಹಂಗಂತ ಕೆರೆ ಅಂತೀನಿ, ಸಾರಿ, ಡ್ಯಾಮಲ್ಲಿ. ಹಂಗಂತ ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋ ಮಾಡಿ ತೋರಿಸಿದ್ದಾರೆ ನಿಮ್ಗೂ. ಇಲ್ಲಿ ಕೆಳಗಡೆ ನಿಂತ್ಕೊಂಡು ನಮ್ಮ ಮನೆಯವ್ರು ನೋಡ್ರಿ ಹಾಯ್ ಮಾಡು ಅಂತಂದು ಹೇಳಿದ್ರೆ ಹಾಯ್ ಮಾಡ್ತಾ ಇಲ್ಲ ಲಾಸ್ಯ. ಫುಲ್ಲು ನಾಚಿಕೆ ಪಡ್ತಾಳೆ. ಮೊಬೈಲ್ ಓಪನ್ ತೆಗೆದ್ರೆ ಸಾಕು, ಫುಲ್ಲು ನಾಚಿಕೆ ಪಡ್ತಾ ಇರ್ತಾಳೆ ಯಾವಾಗ್ಲೂ. ಸೊ ಈಗ ನೋಡಿ ತೋರಿಸ್ತಾ ಇದ್ದೀನಿ. ಇಷ್ಟೇ ನೀರೇ ಇರೋದು, ಹಾಗೆಲ್ಲ ಕೋಡಿ ಬಿದ್ದು ಫುಲ್ ಮೇಲ್ಗಡೆ ಎಲ್ಲ ನೀರೇ ಬರೋದು. ಸೊ ಈಗ ಕಡಿಮೆ ಇದೆ. ಅಷ್ಟೊಂದು ಮಳೆ ಬರಲಿ ಅಂತ ಮತ್ತೆ ಕೇಳ್ಕೊಳ್ಳೋಣ ದೇವ್ರನ್ನ. ಯಾಕಂದರೆ ಮಳೆ ಬೆಳೆ ಆದ್ರೇ ತಾನೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈಗ ಅಲ್ಲಿ ಡ್ಯಾಮ್ ಹತ್ರ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ಇವರೆಲ್ಲ ಮೇಲೆ ಹತ್ತಿದ್ರು ಮಕ್ಕಳೆಲ್ಲ, ಅದೇನೋ ತೋರಿಸ್ಲಿಲ್ಲ. ಅದನ್ನು ನೋಡ್ಕೊಂಡು ಈಗ ಕೆಳಗಡೆ ಬಂದು ಮತ್ತೆ ಇಲ್ಲಿ ಬಂದ್ವಿ. ಇಲ್ಲಿ ಒಂದು ಅಜ್ಜಿ ತಾತ ಇದ್ದರು, ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮತ್ತೆ ಹೋಗೋಣ ಅಂತಂದು, ಕತ್ಲೆ ಆಗುತ್ತೆ ಅಂತ. ಹಾಗಂತ ರಿಟರ್ನ್ ಹೋಗ್ತಾ ಇದ್ದೀವಿ ಈಗ. ಲಾಸೆ ಅಂತೂ ಆ ಬ್ಯಾಗ್ನ ತಲೆ ಮೇಲೆ ಒತ್ಕೊಂಡೇ ಓಡಾಡ್ತಾವಳೆ. ಆ ಕಡೆ ಈ ಕಡೆ ಬಿಡ್ತಾನೇ ಇಲ್ಲ. ಬಿಟ್ಟರೆ ಎಲ್ಲಿ ತಗೊಂಡು ಬಿಡ್ತಾರೆ ಯಾರಾದರೂ ಅನ್ನೋ ಥರ. ಅದು ಅರವಿಂದೊಂದು ಬ್ಯಾಗು, ಹಂಗಂತ ಅದು ಎಕ್ಸ್ಚೇಂಜ್ ಮಾಡಬೇಕು. ನೋಡೋಣ ಆದರೆ ಮಾಡೋದು, ಇಲ್ಲ ನೆಕ್ಸ್ಟ್ ಡೇ ಯಾವಾಗಲಾದರೂ ಬರೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಚೆನ್ನಾಗಿತ್ತು, ಒಂಥರ ಬೆಟ್ಟದ ಥರ ಒಂಥರ ಕಲ್ಲುಗಳು ಎಲ್ಲ ಇತ್ತಲ್ಲ, ಹಂಗಾಗಿ ಇಲ್ಲೊಂದು ಚೂರು ಫೋಟೋಸ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದು. ತುಂಬ ಚೆನ್ನಾಗಿತ್ತು ಕೂತ್ಕೊಳ್ಳೋಕ್ಕೆ ಮತ್ತು ಮಕ್ಕಳು ನಿಲ್ಲಕ್ಕೆ ಎಲ್ಲನೂ. ಹಾಗಂತ ನಮ್ಮ ಮನೆಯವ್ರಿಗೆ ಹೇಳ್ದೆ, ನಾನು ಹೋಗ್ಬೇಕಾದ್ರೆ ಹೇಳ್ದೆ, ಮತ್ತೆ ಬರಬೇಕಾದ್ರೆ ನಾನು ಕೇಳಲೇ ಇಲ್ಲ. ಅವರೇ ಸ್ಟಾಪ್ ಮಾಡಿ ಬನ್ನಿ ಮತ್ತೆ ಫೋಟೋಸ್ ಹಿಡ್ಕೊತೀವಿ ಅಂದ್ರಲ್ಲ, ಹಿಡ್ಕೊಡ್ತೀನಿ ಅಂತ ಅಂದರು. ಹಾಗಂತ ನಾನು ಹೇಳ್ತಾ ಇದ್ದೀನಿ, ಹಿಂಗೆ ಹಿಡ್ಕೊಳ್ರ ನಾನು ಫೋಟೋ ತಗೊಳ್ಳೋಣ ಅಂತ ಅಂದರೆ ಫುಲ್ ಅವರೇ ಬೇಗ ಹೇಳು ನಿಂದು ಆಗಲ್ಲ ಅಂತಂದು ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ನೋಡ್ರಿ ಕತ್ಲೇ ಆಗೋಯ್ತು ಪಾವಗಡ ಬರೋಷ್ಟರಲ್ಲಿ. ಇಲ್ಲಿ ಈಗ ಕೇಕ್ ತಗೊಂಡೋಗೋಣ 1 kg ಅಷ್ಟು ಅಂತ ಲಾಸೆಯಲ್ಲಿ ಬಿದ್ದುಬಿಟ್ಲು. ಅದಕ್ಕೆ ಡಲ್ಲಾಗವಳೆ. ಸ್ವಲ್ಪ ಡೈರಿ ಮಿಲ್ಕ್ ಏನಾದರೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತಿದ್ವಿ. ಈಗ ನಾನು ಕೇಕ್ ಎಲ್ಲ ಆರ್ಡ್ರ್ ಕೊಡ್ತಾಯಿದ್ರೆ ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮೀಟ್ ಆದರು ನನ್ನ. ತುಂಬ ಖುಷಿ ಅನ್ನಿಸ್ತು ನನಗೆ ಅವ್ರ ಜೊತೆ ಮಾತಾಡಿ. ಈ ಕಾಲದಲ್ಲೂ ಇಂಥ ಒಳ್ಳೆ ಜನ ಇರ್ತಾರ ಅಂತ ಅನ್ನಿಸ್ತು. ಯಾಕಂದರೆ ಅವರು ಮಾತಾಡಿಸಿ ಬಿಡ್ತಾನೇ ಇಲ್ಲ. ಫುಲ್ಲು ಜ್ಯೂಸ್ ಕುಡೀರಿ, ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಅಂತೀನಿ, ಸಾರಿ, ಡೈರಿ ಮಿಲ್ಕ್ ಚಾಕ್ಲೇಟು, ನನಗೆ ಜ್ಯೂಸ್ ಎಲ್ಲ ಕೊಡಿಸಿ, ಮತ್ತು ನಾವು ಗಾಡೀಲಿ ಬರೋವರೆಗೂ ಅಲ್ಲೇ ವೆಯ್ಟ್ ಮಾಡಿ ನಮಗೆ ಕೇಕ್ ಎಲ್ಲ ಕೊಟ್ಬಿಟ್ಟು ಕಳಿಸಿದ್ರು. ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು ಅವ್ರ ಜೊತೆ ಮಾತಾಡಿ. ಪರವಾಗಿಲ್ಲ, ಇಂಥ ಈಗ ಸ್ವಾರ್ಥದ ಜನಗಳು ತುಂಬ ಇರೋದು, ಅಂಥ ಜನರ ಮಧ್ಯೆ ಇಂಥ ಒಳ್ಳೆ ಜನನೂ ಇರ್ತಾರೆ ಅಂದರೆ ನನಗೆ ಒಂಥರ ಶಾಕ್ ಆಯಿತು. ರಾತ್ರಿ ಅಷ್ಟು ಚೆನ್ನಾಗಿ ಅವರು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಮಾತಾಡ್ಸಿದ್ರು. ತುಂಬ ಖುಷಿ ಅನ್ನಿಸ್ತು. ಅವ್ರು ನೋಡ್ತಾ ಇದ್ರೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಏನಾದರೂ ಅವ್ರು ನೋಡ್ತಾ ಇದ್ದರೆ ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಮನೆಯವರು ಅಷ್ಟೇ ಖುಷಿಪಟ್ಟರು. ನಮಗೆ ಅಂತ ನೋಡಿರಿ ಈ ಥರ ಖರ್ಚು ಮಾಡಿದ್ರಲ್ಲ ಅಮೌಂಟ್ ಅಂತಂದು ಹೇಳ್ಬಿಟ್ಟು ಒಂಥರ ಖುಷಿ ಅನ್ನಿಸ್ತು. ಆ ಥರಕ್ಕೆ ನೋಡಿಬಿಟ್ಟು ಸುಮ್ಮನೆ ಏನು ಅವ್ರನ್ನ ಮಾತಾಡ್ಸೋದು ಹೇಳೋ ಅನ್ನೋ ಜನನೂ ತುಂಬ ಇರ್ತಾರೆ. ಅಂಥದ್ರಲ್ಲಿ ಇವ್ರು ಬಂದುಬಿಟ್ಟು ಐಡೆಂಟಿಫೈ ಮಾಡಿ ಮಾತಾಡಿಸಿ ನಮಗೆ ಬೇಡ ಅಂದ್ರೂ ಜ್ಯೂಸ್ ಕೊಡಿಸ್ಬಿಟ್ಟು, ಮತ್ತು ಕೇಕೆಲ್ಲ ನಮಗೆ ಗಾಡೀಲಿ ಬರೋರಿಗೆಲ್ಲ ಕೊಟ್ಟು, ನಾವಿರೋವರೆಗೂ ಇದ್ದುಬಿಟ್ಟು ಅಲ್ಲೇ ಹುಷಾರಾಗಿ ಹೋಗಿ ಅಂತಂದು ಹೇಳ್ಬಿಟ್ಟು ಹೋದ್ರಲ್ಲ, ಅದು ನಮಗೆ ಒಂಥರ ಖುಷಿ ಅನ್ನಿಸ್ತು. ಪರವಾಗಿಲ್ಲ, ಈಗಿನ ಕಾಲದಲ್ಲೂ ಇಂಥ ಒಳ್ಳೆ ಜನನೂ ಇರ್ತಾರಲ್ಲ, ಒಳ್ಳೆತನಕ್ಕೂ ಕಾಲ ಇದೆ ಅಂತ ಅನ್ನಿಸ್ತು. ಈಗ ಕೇಕ್ 1 kg ತಂದ್ವಿ ನೋಡ್ರಿ. ಇದು ನಾನು ಐಸ್ ಕೇಕ್ ತೊಗೊಂಡೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅರವಿಂದ್ ತುಂಬ ಇಷ್ಟಪಡ್ತಾನೆ ಇದನ್ನು. ಹಂಗಂತ ನಾನು ಅದೇ ಕೇಕೆ ತೊಗೊಂಡು ಬಂದ್ವಿ. ಈಗ ಕೇಕ್ ಕಟ್ ಮಾಡಿಬಿಟ್ಟು ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ನಾನು ಸಂಜೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸ, ಅನ್ನ ಸಾಂಬಾರು ಮಾಡಿದ್ದೆ, ಹಪ್ಪಳ ಸಂಡಿಗೆ ಕರೆದಿದ್ದೆ. ಅಷ್ಟೇ, ಸ್ಪೆಷಲಾಗಿ ಏನು ಮಾಡಿಲ್ಲ. ಸೊ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅಷ್ಟು ಮಾಡಿದೆ. ಈಗ ಕೇಕ್ ಕಟ್ ಮಾಡಿ ಮತ್ತು ಲಾಸ್ಯ, ಮಾನ್ವಿಕ್ ಎಲ್ಲರೂ ಇದ್ದಾರೆ. ರೋಜಾನೂ ಇದ್ದಾಳೆ. ರೋಜಾ ಏನಂದರೆ ಕ್ಯಾಮ್ರಾ ಮುಂದೆ ಬರಲ್ಲ. ಅವಳು ಅಷ್ಟೇ, ಮತ್ತು ನನ್ನ ದೊಡ್ಡ ಮಗ ಅಷ್ಟೇ, ನನ್ನ ತಮ್ಮ ದೊಡ್ಡ ತಮ್ಮ ಅಷ್ಟೇ. ಇವರೆಲ್ಲರೂ ಎದುರು ಪಕ್ಳುಗಳು. ಹಿಂದೆ ಆದರೆ ಚೆನ್ನಾಗಿ ಮಾತಾಡ್ತಾರೆ, ಕ್ಯಾಮ್ರಾ ಹಿಡ್ದಿದ ತಕ್ಷಣ ಓಡೋಗ್ಬಿಡ್ತಾರೆ. ಆ ಥರ ಯಾರೂ ಬರಲೇ ಇಲ್ಲ. ಲಾಸ್ಯ, ಮಾನ್ವಿಕು ಮತ್ತು ಅರವಿಂದ್ ಮೂವರು ತಿನ್ನಿಸಿದ್ರು ಅಷ್ಟೇ ಕೇಕು. ಅವರೆಲ್ಲ ಸುಮ್ಮನೆ ಇದ್ದರು. ನಾನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಪಾಪ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು. ಈಗ ಕೇಕ್ ಕಟ್ ಮಾಡಿ ನಾವೇ ಒಬ್ರಿಗೊಬ್ರು ತಿನ್ನಿಸ್ಕೊತಾ ಇದ್ದೀವಿ. ಸೊ ಇದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂದರೆ ಇದೇ ಥರ ಅಲ್ಲ, ಇನ್ನೇನು ನಾವೇನು ಆ ಥರ ಡೆಕೋರೇಷನ್ ಮಾಡೋದು ಆ ಥರ ಏನಿಲ್ಲ. ಸಿಂಪಲಾಗಿ ಬರ್ಡೇ ಆಗಿರ್ಬೋದು, ಈ ಥರ ವೆಡ್ಡಿಂಗ್ ಆ್ಯನಿವರ್ಸರಿಗಳು ಯಾವುದೇ ಆಗಿರ್ಬೋದು, ಈ ಥರ ಸಿಂಪಲಾಗಿ ಒಂದು ಕೇಕ್ ತಂದುಬಿಟ್ಟು ಕಟ್ ಮಾಡೋದು ಅಷ್ಟೇ. ಇಲ್ಲ ಮನೇಲಿ ಏನಾದರೂ ಒಂದು ಸ್ಪೆಷಲ್ ಅಡುಗೆ ಮಾಡ್ಕೊಂಡು ತಿನ್ನೋದು. ಸೊ ಆ ಥರ ಡೆಕೋರೇಷನ್ಗಳು ಆ ಥರ ಏನು ಮಾಡಲ್ಲ, ಮಕ್ಳಿಗೂ ಮಾಡಲ್ಲ, ನಾವು ಏನೂ ಮಾಡಲ್ಲ. ಸೊ ಸಿಂಪಲಾಗಿ ಈ ಥರ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಡೇ. ಅಂದರೆ June 5th ನಮ್ಮದು. ಹಾಗಂತ 1 ಡೇ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋನ ಅಷ್ಟೇ. ಈಗ ನೋಡಿ ಮಾನ್ವಿಕು ನನಗೆ ತಿನ್ನಿಸ್ಬಿಟ್ಟು ಮತ್ತು ಅವ್ರ ಮಾವನಿಗೂ ತಿನ್ನಿಸ್ದ. ಹಾಗೆ ಲಾಸ್ಯನು ಮತ್ತು ಅರವಿಂದು ಇಬ್ಬರು ಬಂದು ತಿನ್ನಿಸಿ ಈಗ ಅವರು ಎಲ್ಲರೂ ತಿಂದುಬಿಟ್ಟು ಈಗ ನಾವು ಊಟ ಮಾಡಿ ಮಲಗಬೇಕು. ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಯಾವ ಥರ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ. ಹಾಗೆ ಹೊಸಬ್ರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋನ. ಅವರು ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಜನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ಹೊಸ ಸಬ್ಸ್ಕ್ರೈಬರು ತುಂಬ ಜನ ಬರ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಸೊ ನಿಮ್ಮ ಸಪೋರ್ಟು ಹೀಗೆ ಇರಲಿ ನನ್ನ ಮೇಲೆ, ನನ್ನ ವೀಡಿಯೋಸ್ ಮೇಲೆ ಅಂತ ಹೇಳ್ತಾ, ಈಗ ನೋಡಿ ಕೇಕೆಲ್ಲ ತಿಂದಿದ್ದಾಯಿತು. ಈಗ ಅವರಿಗೆಲ್ಲ ಕೊಟ್ಟು ಕಳಿಸ್ದೆ, ನಮ್ಮಪ್ಪ ನಮ್ಮ ಅಮ್ಮನಿಗೆ, ಅವ್ರಿಗೆಲ್ರಿಗೂ ಮನೆ ಹತ್ರ. ಇಲ್ಲೇ ಪಕ್ಕ ಮನೆಯೇ ನಮ್ಮಪ್ಪ ನಮ್ಮ ಅಮ್ಮ ಅವ್ರದ್ದು. ಹೇಳಿದ್ದೀನಿ ತುಂಬ ವೀಡಿಯೋಸಲ್ಲಿ. ಈಗ ನಾವು ತಿಂದ್ಬಿಟ್ಟು ಅವ್ರಿಗೂ ಕೊಟ್ಟು ಕಳಿಸ್ತಾ ಇದ್ದೀನಿ. ನನ್ನ ತಮ್ಮ ಏನು ಹೇಳ್ತಾ ಇದ್ದಾನೆಂದರೆ, ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ, ಏನಾದರೂ ಚಿಕನ್ ಇದರಲ್ಲಿ ಬಿರಿಯಾನಿನೋ ಈ ಥರ ಕೊಡಿಸ್ಬೇಕು ನಮಗೆ ಪಾರ್ಟಿ ಅಂತಂದು ಹೇಳ್ದ. ಆ ಥರ ಎಲ್ಲ ಪಾರ್ಟಿ ಗಿಟಿ ಏನೂ ಕೊಡಿಸಲ್ಲ ಅಂತಂದರೆ, ನನ್ನ ಮದುವೆ ದಿನಕ್ಕೆ ಒಂದು ಮೇಕೆನೇ ಇದು ಬಿರಿಯಾನಿ ಮಾಡಿಸ್ಬಿಡ್ತೀನಿ, ತಿಂದುಬಿಡ್ರಿ ಅಂತಂದು ಹೇಳ್ತಾವನೆ. ಸುಮ್ಮನೆ ಹಂಗೆ ಅವನು ಯಾವ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊಳ್ಳಲ್ಲ. ಅವ್ನು ಸುಮ್ಮನೆ ಹಂಗೆ ಆ ಥರ ಹೇಳಿ ಕಾಮಿಡಿ ಮಾಡ್ತಾ ಇರ್ತಾನೆ ಅಷ್ಟೇ. ಯಾಕಂದರೆ ನಾವು ಕೊಡಿಸ್ಲಿ ಅಂತಂದು ಹೇಳ್ಬಿಟ್ಟು ಆ ಥರ ಇಂಡೈರೆಕ್ಟಾಗಿ ಹೇಳ್ತಾ ಇರ್ತಾನೆ. ಸೊ ಕೇಕೇನೆ ಎಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು. ತಿಂದ್ಕೊಂಡು ಈಗ ಲಾಸೇನೋ ತಿನ್ನಿಸ್ತಾವಳೆ. ಇವರು ಮನೆ ಕಡೆ ಹೊರಡ್ತಾರೆ ಈಗ. ನಾವು ಈಗ ಊಟ ಎಲ್ಲ ಮಾಡಿಬಿಟ್ಟು ನಾಳೆ ಬೆಂಗಳೂರು ಹೋಗಬೇಕು. ಆ ವಿಡಿಯೋಗಳ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ತುಂಬ ಸ್ಪೆಷಲ್ ವೀಡಿಯೋಸ್ ಅವೆಲ್ಲನೂ ಬೆಂಗಳೂರು ಹೋದಾಗ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ರಿಗೂ.